Good morning, students. I am Anupama. I am teaching the 8th standard English subject. Today, in this class, we are discuss about the prose The Boy Who Asked for More. It was written by Charles Dickens. See, this Charles Dickens, he wrote the prose The Boy Who Asked for More. See, let's we discuss about the introduction of the writer. Charles Dickens, the greatest Victorian novelist, is known for his attacks on social evils like child labor and institutional cruelty. His most popular works are David Copperfield, A Tale of Two Cities, and Great Expectations. This extract from Oliver Twist tells us how Oliver was forced out of the poor house. ಸೊ ನೋಡಿ, ನಾವು ಇದನ್ನು ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್ ಅಂತಹ ಒಂದು ಪಾಠವನ್ನು ಚಾರ್ಲೆಸ್ ಡಿಕನ್ಸ್ ಅವರು ಬರೆದಿದ್ದಾರೆ. ಈ ಲೆಸನ್ನ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಈಗ ನಾವು ಲೇಖಕರ ಪರಿಚಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸಿ, ದ ರೈಟರ್ ನೇಮ್ ಈಸ್ ಚಾರ್ಲೆಸ್ ಡಿಕನ್ಸ್. ಸಿ, ಹಿಯರ್ ಇಸ್ ದ ಇಮೇಜ್ ಆಫ್ ಚಾರ್ಲೆಸ್ ಡಿಕನ್ಸ್. ನೋಡಿ, ಈ ಚಿತ್ರದಲ್ಲಿ ನಿಮಗೆ ಚಾರ್ಲೆಸ್ ಡಿಕನ್ಸ್ ಅವರ ಇಮೇಜನ್ನು ನಾವು ನೋಡ್ಬೋದಾಗಿದೆ. ಸಿ, ದಿಸ್ ಚಾರ್ಲೆಸ್ ಡಿಕನ್ಸ್, he was born in the year 1812 and also he was died in the year 1870. This Charles Dickens was the greatest Victorian novelist. He is known for his attacks on social evils like child labor and institutional cruelty. See, this Charles Dickens was a greatest Victorian novelist. ವಿಕ್ಟೋರಿಯನ್ ಕಾದಂಬರಿಕಾರರಾಗಿದ್ದಂಥವರು, ತುಂಬಾ ಶ್ರೇಷ್ಠವಾಗಿರ್ತಕ್ಕಂತಹ ವಿಕ್ಟೋರಿಯನ್ ಕಾದಂಬರಿಕಾರರಿವರು ಆಗಿದ್ದರು. ಸಿ, ಹಿಸ್ ನಾವೆಲ್ ನೋನ್ ಫಾರ್ ಹಿಸ್ ಅಟ್ಯಾಕ್ಸ್ ಆನ್ ಸೋಷಿಯಲ್ ಇವಿಲ್ಸ್. ಇವರ ಬಹಳಷ್ಟು ಕಾದಂಬರಿಗಳು ಏನಿದ್ವಲ್ವ, ಇವೆಲ್ಲವೂ ಸಹ ಸಾಮಾಜಿಕ ಪಿಡುಗುಗಳ ಬಗ್ಗೆ. ನೋಡಿ, ಸೋಷಿಯಲ್ ಇವಿಲ್ಸ್ ಮೀನ್ಸ್ ಸಾಮಾಜಿಕ ಪಿಡುಗುಗಳು. ಸಿ, ಆಲ್ ಹೀಸ್ ವರ್ಕ್ಸ್ ಆನ್ ಸೋಷಿಯಲ್ ಇವಿಲ್ಸ್ ಲೈಕ್ ಚೈಲ್ಡ್ ಲೇಬರ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಕ್ರಿಯಾಲಿಟಿ. ನೋಡಿ, ಇವರ ಎಲ್ಲ ಏನು ಕಾದಂಬರಿಗಳಿದ್ವೋ ಅವುಗಳೆಲ್ಲವೂ ಸಹ ಸಾಮಾಜಿಕ ಪಿಡುಗುಗಳ ಬಗ್ಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತಾ ಹೋಗ್ತೇವೆ. ಎಸ್ಪೆಷಲಿ ಇಲ್ಲಿ ದೇ ಆರ್ ಗಿವಿಂಗ್ ಸಮ್ ಎಕ್ಸಾಂಪಲ್ ಫಾರ್ ಸೋಷಿಯಲ್ ಇವಿಲ್ಸ್ ಲೈಕ್ ಚೈಲ್ಡ್ ಲೇಬರ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಕ್ರಿಯಾಲಿಟಿ. ಎಸ್ಪೆಷಲಿ ನೋಡಿ, ಸೋಷಿಯಲ್ ಇವಿಲ್ ಯಾವುದಪ್ಪ ಅಂತ ಹೇಳಿದ್ರೆ ಚೈಲ್ಡ್ ಲೇಬರ್, ಬಾಲ ಕಾರ್ಮಿಕತೆ. ಹಾಗೆಯೇ ಇನ್ನೊಂದು ಇನ್ಸ್ಟಿಟ್ಯೂಷನಲ್ ಕ್ರಿಯಾಲಿಟಿ, ಸಾಮಾಜಿಕ ಸಂಸ್ಥೆಗಳ ದಬ್ಬಾಳಿಕೆಗಳ ಬಗ್ಗೆ, ಕ್ರೂರತನದ ಬಗ್ಗೆ ಏನು ಮಾಡಿದ್ದಾರೆ ಅವರು ಈ ಕಾದಂಬರಿನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. His most popular works are David Copperfield, A Tale of Two Cities, and Great Expectation. These three are the very popular work of Charles Dickens. ಚಾರ್ಲೆಸ್ ಡಿಕನ್ಸ್ ಅವರು ಬರೆದಿರ್ತಕ್ಕಂತಹ ಅತಿ ಮುಖ್ಯವಾಗಿರ್ತಕ್ಕಂತಹ ಅವರ ಕಾದಂಬರಿಗಳು ಯಾವ್ಯಾವುದಪ್ಪ ಅಂತ ಹೇಳಿದ್ರೆ ಡೇವಿಡ್ ಕಾಪರ್ಫೀಲ್ಡ್ ಅನ್ನುವಂಥದ್ದು, ಎ ಟೇಲ್ ಆಫ್ ಟೂ ಸಿಟೀಸ್, and the last one is Great Expectations. See, this extract from Oliver Twist tells us how Oliver was forced out of the poor house. Actually, in this lesson, you are discuss about the Oliver Twist. See, actually Oliver Twist, it is a name of a boy. ಒಬ್ಬ ಬಾಲಕನ ಹೆಸರು. Here in this lesson, we are discuss about how the Oliver was forced out to the poor house.
here we discuss about how the Oliver he was forced out to the poor house. ಅಂದರೆ ಆಶ್ರಯಧಾಮದಿಂದ ಹೇಗೆ ಆಲಿವರ್ ಹೊರ ಹಾಕಲ್ಪಡ್ತಾನೆ, ಫೋರ್ಸೆಬಲ್ ಆಗಿ, ಇಚ್ಛೆಯಿಂದ ಅಲ್ಲ, ಇನ್ನೊಬ್ರು ಯಾರೋ ಒಬ್ಬ ಫೋರ್ಸಿಂದ ಏನು ಮಾಡ್ತಾರೆ, ಅವನನ್ನು ಪೂರ್ ಹೌಸಿಂದ ಹೊರಗೆ ಹಾಕ್ತಾರೆ. ಹೇಗೆ ಹಾಕ್ತಾರೆ ಅನ್ನೋದನ್ನ ಬಗ್ಗೆ ನಾವು ಏನು ಮಾಡ್ತೀವಿ, ಈ ಲೆಸನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. See here, student, this is the introduction of Charles Dickens. Next, we are go to the lesson. The first paragraph is, here is that, first I read the paragraph, after that I explain the paragraph. Okay, listen carefully. Oliver was born in the poor house of a little country town on a cold, black night in the winter of 1837. The birth was attended by a doctor who was hastily called for the purpose and by an old pauper woman who was experienced in such matter. See here, in this paragraph, the writer explained about the birth of Oliver. ಆಲಿವರ್ ಹೇಗೆ ಹುಟ್ಟಿದ ಅನ್ನೋದನ್ನು ಏನು ಮಾಡಿದ್ದಾರೆ, ಫಸ್ಟ್ ಪ್ಯಾರಾಗ್ರಾಫಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ಲೆಟ್ಸ್ ಮೂವ್ ಟು ದ ಪ್ಯಾರಾಗ್ರಾಫ್. ಆಲಿವರ್ ವಾಸ್ ಬಾರ್ನ್ ಇನ್ ದ ಪೂರ್ ಹೌಸ್ ಆಫ್ ಎ ಲಿಟಲ್ ಕಂಟ್ರಿ ಟೌನ್ ಆನ್ ಎ ಕೋಲ್ಡ್. ಆ್ಯಕ್ಚುಲಿ ದಿಸ್ ಆಲಿವರ್ ಹಿ ವಾಸ್ ಎ ಬಾಯ್. ದಿಸ್ ಆಲಿವರ್ ವಾಸ್ ಬಾರ್ನ್ ಇನ್ ಎ ಪೂರ್ ಹೌಸ್. ಆಲಿವರ್ ಏನಾಗ್ತಾನೆ ಅಂತ ಹೇಳಿದ್ರೆ, ಒಂದು ಬಡತನದ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವನು. ಆಫ್ ಎ ಲಿಟಲ್ ಕಂಟ್ರಿ ಟೌನ್, ಒಂದು ಪುಟ್ಟ ನಗರದಲ್ಲಿ, ಆನ್ ಎ ಕೋಲ್ಡ್, ಚಳಿಗಾಲದಲ್ಲಿ, ತುಂಬಾ ಕೊರಿತಾ ಇರುವಂಥ ಚಳಿಯ ಸಂದರ್ಭದಲ್ಲಿ, ಬ್ಲ್ಯಾಕ್ ನೈಟ್ ಇನ್ ದ ವಿಂಟರ್ ಆಫ್ 1837. ಸಿ ಹಿಯರ್, ದಿಸ್ ಆಲಿವರ್ ಹಿ ವಾಸ್ ಬಾರ್ನ್ ಇನ್ ದ ಇಯರ್ 1837. He was born in a small town, black night in the winter season. ಚಳಿಗಾಲದಲ್ಲಿ ಒಂದು ಸಣ್ಣ ನಗರದಲ್ಲಿ ತುಂಬಾ ಕತ್ತಲಿನಲ್ಲಿ ಏನಾಗ್ತಾರೆ, ಇವರು ಜನಿಸ್ತಾನೆ. ಓಕೆನಾ. ದಿಸ್ ಆಲಿವರ್ ಹಿ ವಾಸ್ ಬಾರ್ನ್ ಇನ್ ಎ ಪೂರ್ ಹೌಸ್ ಆ್ಯಂಡ್ ಆಫ್ ಎ ಲಿಟಲ್ ಕಂಟ್ರಿ ಟೌನ್. ಒಂದು ಸಣ್ಣ ನಗರದಲ್ಲಿರ್ತಕ್ಕಂತಹ ಒಂದು ಬಡ ಕುಟುಂಬದಲ್ಲಿ ಆಲಿವರ್ ಜನಿಸ್ತಾನೆ 1837. ಮತ್ತು ಕತ್ತಲೆಯ ರಾತ್ರಿನಲ್ಲಿ, ಚಳಿಗಾಲದ ಕತ್ತಲೆಯ ರಾತ್ರಿನಲ್ಲಿ ಅವನು ಜನಿಸ್ತಾನೆ. ದ ಬರ್ತ್ ವಾಸ್ ಅಟೆಂಡೆಡ್ ಬೈ ಎ ಡಾಕ್ಟರ್. ಇವನಿಗೆ ಜನ್ಮವನ್ನು ಇವರ ತಾಯಿ ನೀಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಡಾಕ್ಟರು, who was hastily called for a purpose. ನೋಡಿ, hastily means ಅರ್ಜೆಂಟ್ಲಿ. hastily means ಅರ್ಜೆಂಟ್ಲಿ. ನೋಡಿ, ಇಲ್ಲಿ ಅರ್ಜೆಂಟಾಗಿ ಒಬ್ಬ ಡಾಕ್ಟರ್ ಏನು ಮಾಡ್ತಾರೆ, ಈ ಕೇಸನ್ನು ಅಟೆಂಡ್ ಮಾಡ್ತಾರೆ. ಫಾರ್ ದ ಪರ್ಪಸ್ ಆ್ಯಂಡ್ ಬೈ ಆ್ಯನ್ ಓಲ್ಡ್ ಪಾಪರ್ ವುಮೆನ್ ಆ್ಯಂಡ್ ಆಲ್ಸೋ ಎ ಪಾಪರ್ ವುಮೆನ್. ಪಾಪರ್ ಮೀನ್ಸ್ ಯು ನೋ ದಟ್ ನಿರ್ಗತಿಕ, ದಟ್ ಮೀನ್ಸ್ ದೇ ಲಾಸ್ಟ್ ಎವ್ರಿಥಿಂಗ್. ಓಕೆ. ಸೊ ಇಲ್ಲಿ ಆಲಿವರ್ ಹುಟ್ಟೋದಕ್ಕೆ ಎ ಡಾಕ್ಟರ್ ಆ್ಯಂಡ್ ಆಲ್ಸೋ ಆ್ಯನ್ ಓಲ್ಡ್ ಪಾಪರ್ ವುಮೆನ್, ದೀಸ್ ಬೋತ್ ಆಲ್ಸೋ ಹೆಲ್ಪ್ ಟು ಬರ್ತ್ ಆಫ್ ದ ಆಲಿವರ್. ಆಲಿವರ್ ಜನನ ಆಗೋದಕ್ಕೆ ಇವರಿಬ್ಬರ ಸಹಾಯವನ್ನು ಇಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಹೋಗ್ಬೋದು. ಇವರಿಬ್ಬರು ಬಹಳಷ್ಟು ಸಹಾಯವನ್ನು ಮಾಡ್ತಾ ಹೋಗ್ತಾರೆ. ಆಲಿವರ್ ಜನಿಸೋದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತ ಹೇಳಿದ್ರೆ, ಎ ಡಾಕ್ಟರ್ ಆ್ಯಂಡ್ ಆಲ್ಸೋ ಆ್ಯನ್ ಓಲ್ಡ್ ಪಾಪರ್ ವುಮೆನ್. ನೋಡಿ, ಇಲ್ಲಿ ಕೊಡ್ತಾ ಹೋಗಿದ್ದಾರೆ, ತುಂಬಾ ಅರ್ಜೆಂಟಲ್ಲಿ, ಅವಸರದಲ್ಲಿ ಒಬ್ಬ ಡಾಕ್ಟರ್ ಮತ್ತು ಪಾಪರ್ ವುಮೆನ್, ದಟ್ ಮೀನ್ಸ್ ಇವಳನ್ನು ನಾವು ಸೂಲಗಿತ್ತಿ ಅಂತೇಳಿ ಕರಿತೀವಿ. ಸೂಲಗಿತ್ತಿ ಮೀನ್ಸ್ ಅಂದರೆ ಹೆರಿಗೆಯನ್ನು ಮಾಡಿಸುವಂತಹ ಹೆಂಗಸು ಅಂಥೇಳಿ ನಾವು ಕರಿಬೋದು. ನೋಡಿ, ಹೂ ವಾಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ಸಚ್ ಮ್ಯಾಟರ್. ಹೆರಿಗೆಯನ್ನು ಮಾಡಿಸೋದ್ರಲ್ಲಿ ತುಂಬಾ ಅನುಭವ ಇರ್ತಕ್ಕಂತಹ ಒಬ್ಬಳ ಮಹಿಳೆ ಹಾಗೂ ಡಾಕ್ಟರ್, ಇವರಿಬ್ಬರ ಸಹಾಯದಿಂದ ಏನಾಗುತ್ತೆ, ಆಲಿವರ್ನ ಜನನ ಆಗುತ್ತೆ. This is about the explanation of this first paragraph. Okay. Next, we are go to the second paragraph. The mother died almost as soon as the baby took his first breath. She was a young
good-looking woman who had been found lying in the street. It was clear that she had walked some distance before she died. Her shoes had been torn to pieces. Where she had come from or where she had been going, nobody knew. See, we go to the explanation of this this lesson. The mother died almost as soon as the baby took his first breath. See, after the birth of the Oliver, his mother was died. ಆಲಿವರು ಹುಟ್ಟಿ ಮೊದಲನೆಯ ಉಸಿರಾಟವನ್ನು ಅವನು ಎಳ್ಕೊಳ್ಳೋದಕ್ಕಿಂತಲೂ ಮುಂಚೆನೇ ಅವನ ತಾಯಿ ಏನಾಗ್ತಾರೆ, ಮರಣವನ್ನು ಹೊಂದುತ್ತಾರೆ. ಸಿ ಹಿಯರ್, ಆಫ್ಟರ್ ದ ಬರ್ತ್ ಆಫ್ ದ ಆಲಿವರ್, ಹಿಸ್ ಮದರ್ ವಾಸ್ ಡೈಡ್. ಆ್ಯಕ್ಚುಲಿ ಹಿಸ್ ಮದರ್, ಶಿ ವಾಸ್ ಅ ಯಂಗ್ ಗುಡ್ ಲುಕ್ಕಿಂಗ್ ವುಮನ್. ಆಲಿವರ್ನ ತಾಯಿ ತುಂಬಾ ಸಣ್ಣ ವಯಸ್ಸಿನ ಹಾಗೆಯೇ ತುಂಬಾ ನೋಡೋದಕ್ಕೆ ಸುಂದರವಾಗಿರ್ತಕ್ಕಂತಹ ಮಹಿಳೆ ಆಗಿದ್ಲು. ಹೂ ಹ್ಯಾಡ್ ಬೀನ್ ಫೌಂಡ್ ಲೈಯಿಂಗ್ ಇನ್ ದ ಸ್ಟ್ರೀಟ್. ಸಿ ಹಿಯರ್, ಶಿ ವಾಸ್ ಲೈಯಿಂಗ್ ಇನ್ ದ ಸ್ಟ್ರೀಟ್ ಬಿಕಾಸ್ ಆಫ್ ದ ಪೇಯ್ನ್. ತುಂಬ ನೋವಿನಿಂದ ಏನಾಗಿರ್ತಾಳೆ ಇವಳು, ತುಂಬಾ ಸಣ್ಣ ವಯಸ್ಸಿನ ತುಂಬ ಸುಂದರವಾಗಿರ್ತಕ್ಕಂಥ ಮಹಿಳೆ ಆಗಿರ್ತಾಳೆ. ಇವಳಿಗೆ ಡೆಲಿವರಿ ಪೇಯ್ನ್ ಬಂದಾಗ ಏನಾಗ್ತಾಳೆ, ಶಿ ವಾಸ್ ಲೈಯಿಂಗ್ ಇನ್ ದ ಸ್ಟ್ರೀಟ್. ಅದೇ ಬೀದಿಯಲ್ಲಿ ಏನಾಗ್ತಾಳೆ, ಅವಳು ಬಿದ್ದು ಹೋಗ್ತಾಳೆ. ಇಟ್ ವಾಸ್ ಕ್ಲಿಯರ್ ದಟ್ ಶಿ ಹ್ಯಾಡ್ ವಾಕ್ಡ್ ಸಮ್ ಡಿಸ್ಟೆನ್ಸ್ ಬಿಫೋರ್ ಶಿ ಡೈಡ್. ನೋಡಿ, ಇವಳು ಸಾಯೋದಕ್ಕಿಂತಲೂ ಮುಂಚೆ ಅದೇ ಬೀದಿಯಲ್ಲಿ ಸ್ವಲ್ಪ ದೂರದಿಂದ ಅವಳು ನಡ್ಕೊಂಡು ಬರ್ತಾ ಇರ್ತಾಳೆ. ಹರ್ ಶೂಸ್ ಹ್ಯಾಡ್ ಬೀನ್ ಟಾರ್ನ್ ಟು ಪೀಸ್. ಅವಳ ಚಪ್ಪಲಿಗಳೇನಾಗಿದ್ವು, ಹರಿದು ಹೋಗಿದ್ವು. ವೇರ್ ಶಿ ಹ್ಯಾಡ್ ಕಮ್ ಫ್ರಮ್ ಆರ್ ವೇರ್ ಶಿ ಹ್ಯಾಡ್ ಬೀನ್ ಗೋಯಿಂಗ್, ನೋಬಡಿ ನ್ಯೂ. ಆ್ಯಕ್ಚುಲಿ ನೋಬಡಿ ನೋ ಅಬೌಟ್ ಎನಿ ಇನ್ಫಾರ್ಮೇಷನ್ ಆಫ್ ದಿಸ್ ವುಮೆನ್. No one knows where did she come from and also where she had been going. ಈ ಮಹಿಳೆ ಎಲ್ಲಿಂದ ಬಂದಳು, ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅನ್ನುವಂಥದ್ದು ಆ ಬೀದಿಯಲ್ಲಿ ಯಾರೊಬ್ಬರಿಗೂ ಸಹ ಗೊತ್ತಿರಲಿಲ್ಲ. ದಟ್ ಮೀನ್ಸ್ ನೋ ಒನ್ ನೋಸ್ ಎನಿ ಇನ್ಫಾರ್ಮೇಷನ್ ಅಬೌಟ್ ದಟ್ ಲೇಡಿ. ಆ ಮಹಿಳೆಯ ಬಗ್ಗೆ ಯಾರೊಬ್ಬರಿಗೂ ಸಹ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ. ಅವಳು ಯಾರು, ಎಲ್ಲಿಂದ ಬಂದವಳು, ಹೇಗೆ ಬಂದಳು, ಯಾಕೆ ಬಂದಳು ಅನ್ನೋದು, ಮತ್ತು ಮುಂದೆ ಅವಳು ಎಲ್ಲಿಗೆ ಹೋಗಬೇಕಾಗಿತ್ತು ಅನ್ನೋದ್ರ ಯಾವುದರ ಅರಿವು ಸಹ ಅಲ್ಲಿನ ಜನರಿಗೆ ಇರಲಿಲ್ಲ. ದಿಸ್ ಈಸ್ ಅಬೌಟ್ ದ ಎಕ್ಸ್ಪ್ಲನೇಷನ್ ಆಫ್ ದಿಸ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ವಿ ಆರ್ ಗೋ ಟು ದ ಥರ್ಡ್ ಪ್ಯಾರಾಗ್ರಾಫ್. ಫಸ್ಟ್ ಐ ರೀಡ್ ದ ಥರ್ಡ್ ಪ್ಯಾರಾಗ್ರಾಫ್. ದ ಬೇಬಿ ಕ್ರೈಡ್ ಲೌಡ್ಲಿ. If he could have known that he was now an orphan of a poor house, it is likely that he would have cried still louder. So you already know that after the birth of the Oliver, his mother was died. No one knows about her. ಆಲಿವರ್ ಜನ್ಮವನ್ನು ತಾಳಿದ ನಂತರ ಅವನ ತಾಯಿ ಮರಣ ಹೊಂದೋದಂತಾರೆ. ಅವ್ರ ಬಗ್ಗೆ ಯಾರು ಅನ್ನೋ ಮಾಹಿತಿ ಯಾರೊಬ್ಬರಿಗೂ ಸಹ ಗೊತ್ತಿಲ್ಲ. ಸಿ, ದ ಬೇಬಿ ಆಲಿವರ್ ಕ್ರೈಡ್ ಲೌಡ್ಲಿ. ಈ ಆಲಿವರ್ ಏನು ಮಾಡ್ತಾನೆ, ತುಂಬ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಇಫ್ ಹಿ ಕುಡ್ ಹ್ಯಾವ್ ನೋ ದಟ್ ಹಿ ವಾಸ್ ನೌ ಆ್ಯನ್ ಆರ್ಫನ್. ಸಿ ಹಿಯರ್, ಆಲಿವರ್ ಮದರ್ ವಾಸ್ ಡೈಡ್. ಸೊ ನಾವು ಹಿ ವಾಸ್ ಎ ಆರ್ಫನ್. ಆರ್ಫನ್ ಅಂತ ಹೇಳಿದ್ರೆ ಅನಾಥರು ಅಂತ ಹೇಳಿ ಅರ್ಥ ಬರ್ತಾ ಹೋಗುತ್ತೆ. ಸಿ ಹಿಯರ್, ಈಗ ಅವನೊಬ್ಬ ಅನಾಥ ಮಗು ಆಗಿರ್ತಾನೆ. ಬಿಕಾಸ್ ಆಫ್ ದಟ್ ರೀಸನ್ ಹಿ ವಾಸ್ ಅಡ್ಮಿಟೆಡ್ ಟು ಪೂರ್ ಹೌಸ್. ಇವನೊಬ್ಬ ಅನಾಥ ಮಗು ಆಗಿದ್ದರಿಂದ ಅವನ್ನ ಅನಾಥಾಶ್ರಮಕ್ಕೆ ಏನಾಗುತ್ತೆ, ಸೇರಿಸಲಾಗುತ್ತೆ. ಇಟ್ ಈಸ್ ಲೈಕ್ಲಿ ದಟ್ ಹಿ ವುಡ್ ಹ್ಯಾವ್ ಕ್ರೈಡ್ ಸ್ಟಿಲ್ ಲೌಡರ್.
ಒಂದು ವೇಳೆ ನೋಡಿ ಅಲ್ಲಿ ಮಗು ತಾನು ಅನಾಥ ಅದೆ ಅಂತ ಹೇಳ್ಬಿಟ್ಟು ಏನಾಗ್ತಿದೆ ಅಳ್ತಾ ಇದೆ. ಇನ್ ಕೇಸ್ ಏನಾದರೂ ನಾನು ಅನಾಥಾಶ್ರಮಕ್ಕೆ ಸೇರ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಆ ಮಗುಗೆ ಆವಾಗಲೇ ಇದ್ದಿದ್ರೆ ಇನ್ನೂ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಯಿತ್ತು. ನೋಡಿ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ರೈಟರ್ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ದೇ ಆರ್ ಎಕ್ಸ್ಪ್ಲೈನ್ಡ್ ಅಬೌಟ್ ದ ಎಕ್ಸ್ಪ್ಲಾಯ್ಟೇಷನ್ ಇನ್ ದ ಪೂರ್ ಹೌಸಸ್, ಹೌ ದ ಚಿಲ್ಡ್ರನ್ಸ್ ಆರ್ ಎಕ್ಸ್ಪ್ಲಾಯ್ಟೆಡ್ ಇನ್ ದ ಪೂರ್ ಹೌಸಸ್. ನೋಡಿ ಇಲ್ಲಿ ಲೇಖಕರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅನಾಥಾಶ್ರಮದಲ್ಲಿ ಯಾವ ರೀತಿಯಾಗಿ ಈ ಅನಾಥ ಮಕ್ಕಳ ಮೇಲೆ ಕ್ರೂರತೆ, ದಬ್ಬಾಳಿಕೆ, ಶೋಷಣೆ ನಡೆಯುತ್ತೆ ಅನ್ನೋದನ್ನು ಇಲ್ಲಿ ಇಂಡೈರೆಕ್ಟಾಗಿ ಏನು ಮಾಡ್ತಾರೆ ರೈಟರ್ ಅವರು ನಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದಿಸ್ ಈಸ್ ಅಬೌಟ್ ದ ಎಕ್ಸ್ಪ್ಲನೇಷನ್ ಆಫ್ ದ ಥರ್ಡ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ವಿ ಆರ್ ಮೂವ್ ಟು ದ ಫೋರ್ತ್ ಪ್ಯಾರಾಗ್ರಾಫ್. Now I read this paragraph. They called him Oliver Twist, a name invented by Mr. Bumble. The town bedel because he could not think of any other. Mr. Bumble had full authority over the people of the poor house. He thought himself a very great man indeed. He starved and ill-treated the children under his care. Oliver's 9th birthday found him a pale, thin child who had hardly known a kind word or met with a kindly look. His only friend His only friends were his little companions in misery. But in the end, they brought him trouble. They pursued him to ask for more. See, let's go to the explanation of this paragraph. See, that orphan boy was called as a Oliver Twist. ನೋಡಿ, ಆ ಅನಾಥ ಹುಡುಗನ ಹೆಸರು ಏನಪ್ಪ ಅಂತ ಹೇಳಿದ್ರೆ Oliver Twist. Actually, this name was invented by Mr. Bumble. ಈ ಹೆಸರನ್ನು ಇಟ್ಟಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಮಿಸ್ಟರ್ ಬಂಬಲ್. ಹಾಗಾದರೆ ಮಿಸ್ಟರ್ ಬಂಬಲ್ ಯಾರು ಅಂತ ಹೇಳಿದ್ರೆ, ದ ಟೌನ್ ಬೆಡಲ್ ಬಿಕಾಸ್ ಹಿ ಕುಡ್ ನಾಟ್ ಥಿಂಕ್ ಆಫ್ ಎನಿ ಅದರ್. Actually, this Bumble, he thinks always about himself only. He did not think about any other persons. ಯಾವಾಗಲೂ ತನ್ನ ಬಗ್ಗೆ ತಾನೇ ಯೋಚನೆ ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ. ಬೇರೆಯವ್ರ ಬಗ್ಗೆ ಅವನೇನು ಮಾಡ್ತಿರಲಿಲ್ಲ, ಯಾವುದೇ ರೀತಿಯ ಆಲೋಚನೆಯನ್ನು ಮಾಡ್ತಾ ಇರಲಿಲ್ಲ. ಮಿಸ್ಟರ್ ಬಂಬಲ್ ಹ್ಯಾಡ್ ಫುಲ್ ಅಥಾರಿಟಿ ಓವರ್ ದ ಪೀಪಲ್ ಆಫ್ ದ ಪೂರ್ ಹೌಸ್. ಆ್ಯಕ್ಚುಲಿ ದಿಸ್ ಬಂಬಲ್, he had the full authority over the people of the poor house. ಆಲಿವರ್ ಟ್ವಿಸ್ಟ್ ಇರ್ತಕ್ಕಂತಹ ಅನಾಥಾಶ್ರಮದ ಪೂರ್ತಿ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಮಿಸ್ಟರ್ ಬಂಬಲ್. ಅಂತ ಹೇಳಿದ್ರೆ ಆ ಅನಾಥಾಶ್ರಮದಲ್ಲಿ ಮಕ್ಕಳನ್ನು ನೋಡ್ಕೊಳ್ತಾ ಇದ್ದಂತಹ ಒಬ್ಬ ಅಧಿಕಾರಿ ಯಾರಪ್ಪ ಅಂತ ಹೇಳಿದ್ರೆ ಮಿಸ್ಟರ್ ಬಂಬಲ್. ಮಿಸ್ಟರ್ ಬಂಬಲ್ ಹಿ ಗಿವ್ ದ ನೇಮ್ ಟು ದ ಆರ್ಫನ್ ಬಾಯ್ ಆ್ಯಸ್ ಎ ಆಲಿವರ್ ಟ್ವಿಸ್ಟ್. ಈ ಮಿಸ್ಟರ್ ಬಂಬಲ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ಅನಾಥ ಮಗುವಾಗಿರ್ತಕ್ಕಂಥ ಒಂದು ಮಗುವಿಗೆ ಆಲಿವರ್ ಟ್ವಿಸ್ಟ್ ಅನ್ನುವಂಥ ಹೆಸರನ್ನು ಅವನು ಇಡ್ತಾ ಹೋಗ್ತಾನೆ. ಹಿ ಥಾಟ್ ಹಿಮ್ಸೆಲ್ಫ್ ಎ ವೆರಿ ಗ್ರೇಟ್ ಮ್ಯಾನ್ ಇನ್ ಡೀಡ್. ಸಿ ಹಿಯರ್ ದಿಸ್ ಮಿಸ್ಟರ್ ಬಂಬಲ್ ಹಿ ಥಾಟ್ ಹಿಮ್ಸೆಲ್ಫ್ ಎ ವೆರಿ ಗ್ರೇಟ್ ಮ್ಯಾನ್ ಇನ್ ಡೀಡ್. ಈ ಮಿಸ್ಟರ್ ಬಂಬಲ್ ಏನು ತಿಳ್ಕೊಂಡಿದ್ದ ಅಂತ ಹೇಳಿದ್ರೆ, ನಾನೇ ಗ್ರೇಟ್ ಮ್ಯಾನ್, ಹಾಗೆಯೇ ಇಷ್ಟೆಲ್ಲ ಕೆಲಸಗಳನ್ನು ನನ್ನಿಂದ ಮಾತ್ರ ಮಾಡೋದಕ್ಕೆ ಸಾಧ್ಯ, ನಾನು ಅತಿ ಹೆಚ್ಚು ಕೆಲಸಗಳನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಿ ಅವನಷ್ಟಕ್ಕೆ ಅವನೇ ಅಂದ್ಕೊಳ್ತಾ ಇರ್ತಾನೆ. ಹಿ ಸ್ಟಾರ್ವ್ಡ್ ಆ್ಯಂಡ್ ಇಲ್ ಟ್ರೀಟೆಡ್ ದ ಚಿಲ್ಡ್ರನ್ ಅಂಡರ್ ಹಿಸ್ ಕೇರ್. ನೋಡಿ, ಈ ಅನಾಥಾಶ್ರಮದ ಮಕ್ಕಳನ್ನು ಈ ಬಂಬಲ್ ಏನು ಮಾಡ್ತಿರಲಿಲ್ಲ, ಸರಿಯಾಗಿ ನೋಡ್ಕೊಳ್ತಾ ಇರಲಿಲ್ಲ. ದಿಸ್ ಬಂಬಲ್ ವಾಸ್ ಇಲ್ ಟ್ರೀಟೆಡ್ ದ ಆರ್ಫನ್ ಚಿಲ್ಡ್ರನ್ಸ್ ಇನ್ ದ ಪೂರ್ ಹೌಸ್.
ಆ ಅನಾಥಾಶ್ರಮದಲ್ಲಿ ಬಡ ಮಕ್ಕಳನ್ನು, ಅನಾಥ ಮಕ್ಕಳನ್ನು ತುಂಬಾ ಕೆಟ್ಟದಾಗಿ ಅವನು ನಡೆಸ್ಕೊಳ್ತಾ ಇದ್ದ. ಆಲಿವರ್ಸ್ 9th ಬರ್ತ್ಡೇ ಫೌಂಡ್ ಹಿಮ್ ಎ ಪೇಲ್ ಥಿನ್ ಚೈಲ್ಡ್ ಹೂ ಹ್ಯಾಡ್ ಹಾರ್ಡ್ಲಿ ನೋನ್ ಎ ಕೈಂಡ್ ವರ್ಡ್ ಆರ್ ಮೆಟ್ ವಿತ್ ಎ ಕೈಂಡ್ಲಿ ಲುಕ್. ಸೊ ಅಷ್ಟೊತ್ತಿಗಾಗಲೇ ಈ ಆಲಿವರ್ 9ನೇ ವಯಸ್ಸಿಗೆ ಬಂದಿರ್ತಾನೆ. ಇನ್ನು ಹೇಗಿರ್ತಾನಪ್ಪ ಅಂತ ಹೇಳಿದ್ರೆ, ಇವನ ಔಟ್ಲುಕ್ ಹೇಗಿತ್ತು ಅಂತ ಹೇಳಿದ್ರೆ, ಹಿ ವಾಸ್ ಎ ಪೇಲ್ ಆ್ಯಂಡ್ ಥಿನ್ ಚೈಲ್ಡ್. ಬಿಳಿಸ್ಕೊಂಡಿರ್ತಕ್ಕಂತಹ ತೆಳ್ಳನೆಯ ಮೈಯನ್ನು ಹೊಂದಿರತಕ್ಕಂತಹ ಒಂದು ಮಗು ಯಾರು, ಆಲಿವರ್ ಆಗಿರ್ತಾನೆ. ಆಲಿವರ್ಗೆ ಅಷ್ಟೊತ್ತಿಗಾಗಲೇ 9 ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ನೋಡೋದಕ್ಕೆ ತುಂಬಾ ಪಾಪದ ಹುಡುಗರ ಥರ ಅವನು ಕಾಣ್ತಾ ಇರ್ತಾನೆ. ಹಿಸ್ ಓನ್ಲಿ ಫ್ರೆಂಡ್ಸ್ ವರ್ ಹಿಸ್ ಲಿಟಲ್ ಕಂಪ್ಯಾನಿಯನ್ಸ್ ಇನ್ ಮಿಸರಿ. ಅಂದರೆ ಆ ಅನಾಥಾಶ್ರಮದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಹುಡುಗರು ಇವನಿಗೆ ಸ್ನೇಹಿತರಾಗಿರ್ತಾರೆ. ಇವನ ಕಷ್ಟಗಳಲ್ಲಿ, ಇವನ ದುಃಖಗಳಲ್ಲಿ ಅವನಿಗೆ ಸಮಾಧಾನವನ್ನು ಹೇಳ್ತಕ್ಕಂತಹ ಕೆಲವೇ ಫ್ರೆಂಡ್ಸ್ಗಳು ಅವನಿಗಲ್ಲಿ ಇದ್ದರು. ಬಟ್ ಇನ್ ದ ಎಂಡ್, ಆದರೆ ಕೊನೆಯಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ದೇ ಬ್ರಾಟ್ ಹಿಮ್ ಟ್ರಬಲ್. ಸಿ ಹಿಸ್ ಫ್ರೆಂಡ್, ದೇ ಬ್ರಾಟ್ ಹಿಮ್ ಟ್ರಬಲ್. ಇವನ ಸ್ನೇಹಿತರೆ ಏನು ದುಃಖದಲ್ಲಿ ಅವನ ಜೊತೆಗೆ ಇರ್ತಿದ್ರಲ್ವ, ಆ ಸ್ನೇಹಿತರೆ ಏನು ಮಾಡ್ತಾರೆ, ಇವನಿಗೆ ಸಮಸ್ಯೆಯನ್ನು ತಂದಿರ್ತಾರೆ. ದೆ ಪರ್ಸ್ಯೂಡ್ ಹಿಮ್ ಟು ಆಸ್ಕ್ ಫಾರ್ ಮೋರ್. ಪರ್ಸ್ಯೂಡ್ ಮೀನ್ಸ್ ಕನ್ವಿನ್ಸ್ ಅಂತ ಹೇಳಿ. ನೋಡಿ, ಇವನ ಸ್ನೇಹಿತರು ಇವನಿಗೆ ಮನಸ್ಸನ್ನು ಒಲಿಸ್ತಾ ಹೋಗ್ತಾರೆ, ಅವನನ್ನು ಕನ್ವಿನ್ಸ್ ಮಾಡ್ತಾ ಹೋಗ್ತಾರೆ. ಯಾವುದಕ್ಕೋಸ್ಕರ? ಟು ಆಸ್ಕ್ ಫಾರ್ ಮೋರ್. ಇನ್ನೂ ಹೆಚ್ಚಿಗೆ ಫುಡ್ಡನ್ನು ಕೇಳು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅವನನ್ನು ಕನ್ವಿನ್ಸ್ ಮಾಡ್ತಾ ಹೋಗ್ತಾರೆ. ಇಟ್ ಮೇಕ್ಸ್ ಟ್ರಬಲ್ ಟು ಆಲಿವರ್. ಇದರಿಂದ ಏನಾಗುತ್ತೆ, ಆಲಿವರ್ಗೆ ಬಹಳಷ್ಟು ಸಮಸ್ಯೆಗಳು ಎದುರಾಗತ್ತೆ. ಓಕೆ, so see here student, see now I stop the lesson. I continued the next paragraph in the next class. I hope you all are understand. See next we are go to the homework questions. The first question is, where was Oliver Twist born? Here you write the about the birth of the Oliver. And the second question is, who were parents when Oliver was born? who were present when Oliver was born? ಅಂದರೆ ಆಲಿವರ್ ಹುಟ್ಟುವಂಥ ಸಂದರ್ಭದಲ್ಲಿ ಆ ಜಾಗದಲ್ಲಿ ಯಾರಿದ್ದರು ಅನ್ನೋದನ್ನು ನೀವು ಬರಿಬೇಕಾಗತ್ತೆ. ಆ್ಯಂಡ್ ದ ಥರ್ಡ್ ಕ್ವಶನ್ ಈಸ್, ವಾಟ್ ಹ್ಯಾಪನ್ಡ್ ಟು ದ ಮದರ್ ಆ್ಯಸ್ ಸೂನ್ ಆ್ಯಸ್ ದ ಚೈಲ್ಡ್ ವಾಸ್ ಬಾರ್ನ್? ಆಫ್ಟರ್ ದ ಬರ್ತ್ ಆಫ್ ದ ಚೈಲ್ಡ್ ವಾಟ್ ವಾಸ್ ಹ್ಯಾಪನ್ ಟು ಹರ್, ಟು ಹಿಸ್ ಮದರ್? ಮಗು ಹುಟ್ಟಿದ ನಂತರ ತಾಯಿಗೆ ಏನಾಗುತ್ತೆ ಅನ್ನೋದನ್ನು ನೀವು ಇಲ್ಲಿ ಬರಿತಾ ಹೋಗುತ್ತೆ. ಐ ಹೋಪ್ ಯು ಆಲ್ understand the lesson and you write the homework questions also. Thank you.